ನಮಸ್ಕಾರ ವೀಕ್ಷಕರೇ. ಖಡಕ್ ನಿರ್ಧಾರ ಹಾಗೂ ಹಿಂದುತ್ವವಾದದ ಮೂಲಕ ಹೆಸರು ಮಾಡಿರೋ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಸರ್ಮಾ ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿ ಎಲ್ಲರ ಕಣ್ಣರಳಿಸಿದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆಗ್ತಾ ಇರೋ ದೌರ್ಜನ್ಯದ ಕುರಿತು ಮಾತಾಡುವಾಗ ರಾಷ್ಟ್ರೀಯವಾದಕ್ಕೆ ತಾವು ಎಷ್ಟು ಕಟಿಬದ್ಧ ಅನ್ನೋದನ್ನ ಹೇಳಿದ್ದಾರೆ. ಅಲ್ಲದೆ ಇದೇ ಪ್ರಶ್ನೆಯನ್ನ ಕಾಂಗ್ರೆಸ್ಗೆ ಕೇಳಿ ತಿರುಗೇಟು ಕೊಟ್ಟಿದ್ದಾರೆ. ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯಕ್ಕೆ ಭಾರತ, ನೇಪಾಳ ಸೇರಿ ಹಲವು ಕಡೆಗಳಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಈ ಹೊತ್ತಲ್ಲಿ ಸ್ಫೋಟಕ ವಿಚಾರವೊಂದು ಬೆಳಕಿಗೆ ಬಂದಿದ್ದು, ಹಾದಿ ಹತ್ಯೆಗೂ ಭಾರತಕ್ಕೂ ಸಂಬಂಧ ಇಲ್ಲ ಅನ್ನೋದನ್ನ ಹಾದಿ ಸಹೋದರನೇ ಬಹಿರಂಗಪಡಿಸಿದ್ದಾನೆ. ಇದು ಯೂನಸ್ ಸರ್ಕಾರದ ಮೇಲೆ ಇನ್ನಷ್ಟು ಆಕ್ರೋಶ ಹೆಚ್ಚುವಂತೆ ಮಾಡ್ತಾ ಇದೆ. ಇನ್ನೊಂದೆಡೆ ಇತ್ತ ಸಿಎಂ ಯೋಗಿ ಆದಿತ್ಯನಾಥ್ ಸರ್ಕಾರ ಓಲೈಕೆಗಾಗಿ ಅಖಿಲೇಶ್ ಸರ್ಕಾರ ತಂದಿದ್ದ ಬಿಲ್ ಅನ್ನ ವಾಪಸ್ ಪಡೆದಿದೆ. ಇಂತಹ ಸಂವಿಧಾನ ವಿರೋಧಿ ಬಿಲ್ ಅಸ್ತಿತ್ವದಲ್ಲಿ ಇದ್ದಿದ್ರೆ ಏನೆಲ್ಲ ಆಗ್ತಾ ಇತ್ತು ಅನ್ನೋ ಆತಂಕ ಎಲ್ಲರನ್ನೂ ಕಾಡ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸ್ವಾತಂತ್ರ್ಯದ ಸಮಯದಲ್ಲಿ ಭಾರತ ವಿಭಜನೆ ಆಯಿತು. ಡಿವೈಡ್ ಆದಾಗಿನಿಂದಲೂ ಪಾಕಿಸ್ತಾನ ಭಾರತದ ವಿರುದ್ಧ ಉಗ್ರರನ್ನ ಚೂ ಬಿಡ್ತಾ ಇದೆ. ವಿಧ್ವಂಸಕ ಕೃತ್ಯ ಎಸಗುವುದಕ್ಕೆ ಯತ್ನಿಸ್ತಾ ಇದೆ. ಪಾಕಿಸ್ತಾನ ಅಂದ್ರೆ ಅದು ನಮ್ಮ ವೈರಿ ದೇಶ ಅನ್ನೋದು ದೇಶ ಪ್ರೇಮಿಗಳಿಗೆ ಅರ್ಥವಾಗಿದೆ. ಇಷ್ಟಾದ್ರೂ ಕೂಡ ಕೆಲವರು ತಮ್ಮ ತೆವಲಿಗಾಗಿ ಪಾಕಿಸ್ತಾನ ವೈರಿ ದೇಶ ಅಲ್ಲ, ಅದು ನಮ್ಮ ಪಕ್ಕದ ದೇಶ, ಅವರ ಸಂಬಂಧ ಸುಧಾರಿಸಬೇಕು, ಪಾಕ್ ವಿರುದ್ಧ ಯುದ್ಧ ಮಾಡೋದು ಬೇಡ, ಅವರು ನಾವು ಬಾಯಿ ಅಂತ ಬಾಯಿಗೆ ಬಂದ ಹಾಗೆ ಹೇಳಿಕೆ ಕೊಡ್ತಾ ಇದ್ದಾರೆ. ಈ ರೀತಿ ಹೇಳಿಕೆ ಕೊಡುವವರಿಗೆ ಅಧಿಕಾರ ಇರುತ್ತೆ, ಪ್ರೊಟೆಕ್ಷನ್ ಇರುತ್ತೆ, ಫಾರಿನ್ ಫಂಡ್ ಬರುತ್ತೆ. ಆದ್ರೆ ಈ ಹೇಳಿಕೆಯ ಪ್ರಭಾವಕ್ಕೆ ತುತ್ತಾಗಿ ಪ್ರಾಣ ಕಳೆದುಕೊಳ್ಳೋರು ಮಾತ್ರ ಅಮಾಯಕ ಜನಸಾಮಾನ್ಯರು. ಯಾವುದೇ ಕಾರಣಕ್ಕೂ ಭಾರತದ ವಿರುದ್ಧ ಸಂಚು ಮಾಡೋ ದೇಶಗಳನ್ನ ನಂಬಲೇಬಾರದು ಅನ್ನೋದು ಸ್ಪಷ್ಟವಾಗಿರೋ ಹೊತ್ತಲ್ಲಿ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಸರ್ಮಾ ಖಡಕ್ ಹೇಳಿಕೆಯೊಂದನ್ನ ನೀಡಿದ್ದಾರೆ. ಪಾಕಿಸ್ತಾನದ ಜೊತೆಗೆ ನನ್ನ ಮಗನಿಗೆ ಸಂಬಂಧ ಇದೆ ಅಂತ ಗೊತ್ತಾದ್ರೂ ನಾನು ಅದನ್ನ ಸಮರ್ಥಿಸಿಕೊಳ್ಳೋದಿಲ್ಲ. ಸಾಕ್ಷಿ ಸಮೇತ ಸಾಬೀತಾಯ್ತು ಅಂದ್ರೆ ನಾನು ನನ್ನ ಮಗನಾಗಿದ್ರು ಆತನ ಜೊತೆ ಎಲ್ಲಾ ಸಂಬಂಧಗಳನ್ನ ಕಡಿತಗೊಳಿಸ್ತೀನಿ ಅಂತ ಗುಡುಗಿದ್ದಾರೆ. ಹಾಗೆ ಮುಂದುವರೆದು, ಕಾಂಗ್ರೆಸ್ ನಾಯಕನ ಪತ್ನಿಯೊಬ್ಬಳಿಗೆ ಪಾಕಿಸ್ತಾನದ ಜೊತೆ ಸಂಪರ್ಕ ಇದೆ, ಆತ ತನ್ನ ಹೆಂಡತಿಯನ್ನ ತಿರಸ್ಕರಿಸ್ತಾನ ಅಂತ ಸವಾಲ್ ಹಾಕಿದ್ದಾರೆ. ಈ ಮಾತು ಹೇಳಿರೋದು ಕಾಂಗ್ರೆಸ್ ನಾಯಕ ಗೌರವ್ ಗೊಗೊಯ್ಗೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಅಲ್ಲದೆ ಒಬ್ಬ ವ್ಯಕ್ತಿಗೆ ಪಾಕಿಸ್ತಾನದ ಲಿಂಕ್ ಇರೋದು ಗೊತ್ತಾದ್ಮೇಲೆ ಆತನ ಜೊತೆಗೆ ಸಂಬಂಧ ಮುಂದುವರಿಸೋದಕ್ಕೆ ಹೇಗೆ ಸಾಧ್ಯ? ಅದು ನನ್ನ ಮಗನೇ ಆಗಿದ್ರು ಅಥವಾ ನನ್ನ ತಾಯಿಯೇ ಆಗಿದ್ರು ಕೂಡ ನಾನು ಸಂಬಂಧವನ್ನ ಮುಂದುವರಿಸಬಾರದು. ಇಲ್ಲದೇ ಇದ್ರೆ ಆ ದ್ರೋಹದಲ್ಲಿ ನಾನು ಭಾಗಿಯಾದಂತೆ ಆಗುತ್ತೆ. ಯಾವುದೇ ತಾಯಿ ತನ್ನ ಮಗ ದೇಶದ್ರೋಹಿ ಅಂತ ಗೊತ್ತಾದ್ರೆ ಆತ ನನ್ನ ಮಗನೇ ಅಲ್ಲ ಅಂತ ಹೇಳೋದು ಸರಿ ಅಂತ ಹೇಳಿದ್ದಾರೆ. ಗೌರವ್ ಗೊಗೊಯ್ ಪತ್ನಿ ಸಂಬಂಧ ಆರೋಪವನ್ನ ಮುಂದುವರಿಸಿರೋ ಹಿಮಂತ ಬಿಸ್ವಾ ಸರ್ಮಾ ಈ ಹಿಂದೆ ಮಾಡಿದ್ದ ಗಂಭೀರ ಆರೋಪವನ್ನ ಪುನರುಚ್ಚರಿಸಿದ್ದಾರೆ. ನಾನು ಸಂಪೂರ್ಣ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ. ಗೌರವ್ ಗೊಗೊಯ್ ಪತ್ನಿ ಎಲಿಜಬೆತ್ಗೆ ಪಾಕಿಸ್ತಾನದ ಲಿಂಕ್ ಇದೆ. ಆಕೆ ಅಲ್ಲಿನ ಕಾರ್ಟೆಲ್ ಒಂದಕ್ಕೆ ಕೆಲಸ ಮಾಡ್ತಾ ಇದ್ದಾಳೆ. ಈ ಆರೋಪಕ್ಕೆ ಎಲ್ಲಾ ಸಾಕ್ಷಿಗಳು ಕೂಡ ನನ್ನ ಬಳಿ ಇದೆ. ಸಿಎಂ ಆಗಿ ಬಹಳ ಜವಾಬ್ದಾರಿಯಿಂದಲೇ ಈ ಮಾತನ್ನ ನಾನು ಹೇಳ್ತಾ ಇರೋದು ಅಂತ ನುಡಿದಿದ್ದಾರೆ. ಅಲ್ಲಿಗೆ ಅಸ್ಸಾಂ ಕಾಂಗ್ರೆಸ್ನ ಪ್ರಮುಖ ನಾಯಕ ದೇಶದ್ರೋಹದ ಕೆಲಸದಲ್ಲಿ ಭಾಗಿಯಾಗಿದ್ದಾನೆ ಅನ್ನೋದು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಅಸ್ಸಾಂ ಎಲೆಕ್ಷನ್ ಹೊತ್ತಲ್ಲಿ ಈ ವಿಚಾರ ಪದೇ ಪದೇ ಪ್ರಸ್ತಾಪ ಆಗ್ತಾ ಇರೋದು ಕಾಂಗ್ರೆಸ್ಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಅನ್ನ ತರಿಸ್ತಾ ಇದೆ. ಆದ್ರೆ ಇದನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಅಥವಾ ರಿವರ್ಸ್ ಕೌಂಟರ್ ಕೊಡೋದಕ್ಕೆ ಕೈ ಬಳಿ ಯಾವುದೇ ಅಸ್ತ್ರ ಇಲ್ಲದೆ ಇರೋದು ಬಿಜೆಪಿಗೆ ದೊಡ್ಡ ಅಡ್ವಾಂಟೇಜ್ ಆಗ್ತಾ ಇದೆ. ಅಂದಹಾಗೆ ಈ ಟಾಪಿಕ್ ಬರೋದಕ್ಕೆ ದಾರಿ ಮಾಡಿಕೊಟ್ಟಿದೆ ಬಾಂಗ್ಲಾ ವಿಚಾರ. ಬಾಂಗ್ಲಾದಲ್ಲಿ ಹಿಂದೂ ಯುವಕನನ್ನ ಅತ್ಯಂತ ದಾರುಣವಾಗಿ ಕೊಂದಿರೋದು ವಿಶ್ವದಾದ್ಯಂತ ಇರೋ ಹಿಂದೂಗಳನ್ನ ಕೆರಳಿಸಿದೆ ಹಾಗೂ ಈ ಮಾನವೀಯತೆ ಅಂತ ಹೇಳ್ಕೊಳ್ಳೋ ಸಂಸ್ಥೆಗಳನ್ನ ಬೆತ್ತಲಾಗಿಸಿದೆ. ಈ ಬಗ್ಗೆ ಮಾತನಾಡೋ ಹಿಮಂತ ಬಿಸ್ವಾ ಸರ್ಮಾ, ಬರ್ಬರವಾಗಿ ಹತ್ಯೆಗೊಳಗಾದ ದೀಪುದಾಸ್ ಪ್ರಕರಣದಲ್ಲಿ ಎರಡು ವಿಷಯ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಒಂದು, ಈ ಮಟ್ಟದಲ್ಲಿ ಕೀಚಕ ಕೃತ್ಯ ಎಸಗುವವರು ಮನುಷ್ಯರೇ ಹೌದಾ ಅನ್ನೋದು. ಇನ್ನೊಂದು, ಹಿಂದೂ ಅನ್ನೋ ಕಾರಣಕ್ಕೆ ಆತನನ್ನ ಆ ಮಟ್ಟದಲ್ಲಿ ಬರ್ಬರವಾಗಿ ಕೊಲ್ಲಲಾಗಿದೆ ಅನ್ನೋದು. ಇಂಥ ಘಟನೆಗಳು 50 ವರ್ಷಕ್ಕೆ ಒಂದೋ ಅಥವಾ ಜೀವಮಾನದಲ್ಲೇ ಒಂದೋ ಆಗಿದ್ದಿದ್ರೆ ಇದರಲ್ಲಿ ಭಾಗಿಯಾದವರು ಮನುಷ್ಯರೇ ಅಲ್ಲ, ಅವರನ್ನ ತಿದ್ದಬೇಕು, ಎಲ್ಲರನ್ನೂ ದೂರಿ ಅರ್ಥವಿಲ್ಲ ಅಂತ ಹೇಳ್ಬೋದಿತ್ತು. ಆದ್ರೆ ಇಡೀ ವಿಶ್ವದಲ್ಲಿ ಇಂಥ ಪ್ರಕರಣಗಳು ದಿನ ಬೆಳಗಾದ್ರೆ ಒಂದಲ್ಲ ಒಂದು ಕಡೆ ಆಗ್ತಾ ಇದ್ರು ಭಾರತದಲ್ಲಿ ಕೆಲ ಹಿಂದೂಗಳು ಬೇರೆಯವರ ದಿಕ್ಕು ತಪ್ಪಿಸೋ ಹೇಳಿಕೆ ನೀಡ್ತಾ ಇರೋದು ಭಾರತದ ಮಟ್ಟದಲ್ಲಿ ಅಪಾಯ ಎನ್ನಿಸ್ಕೊಳ್ತಾ ಇದೆ. ಇನ್ನು ಬಾಂಗ್ಲಾದ ಇಡೀ ಪ್ರಕರಣಕ್ಕೆ ಕಾರಣ ಹಾದಿ ಹತ್ಯೆ ಅನ್ನೋದು ಗೊತ್ತಾಗಿತ್ತು. ಆತನನ್ನ ಭಾರತ ಕೊಂದಿದ್ದಕ್ಕೆ ಹಿಂದೂಗಳ ಮೇಲೆ ಅಲ್ಲಿರೋ ದುಷ್ಕರ್ಮಿಗಳು ಅಟ್ಯಾಕ್ ನಡೆಸಿದ್ರು ಅನ್ನೋದು ಸುದ್ದಿಯಾಗಿತ್ತು. ಆದ್ರೆ ಈಗ ಇಡೀ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಒಂದು ಕೊಟ್ಟಿರೋದು ಮೃತ ಹಾದಿಯ ಸಹೋದರ. ಆತನ ಹೇಳಿಕೆ ಪ್ರಕಾರ ಹಾದಿ ಹತ್ಯೆಗೂ ಭಾರತಕ್ಕೂ ಸಂಬಂಧ ಇಲ್ಲ. ಸದ್ಯ ಅಧಿಕಾರದಲ್ಲಿರೋ ಯೂನಸ್ ವಿರುದ್ಧ ನಿಂತಿರೋ ಪಕ್ಷಗಳ ಪೈಕಿ ಹಾದಿ ಗುರುತಿಸಿಕೊಂಡಿದ್ದ. ಆದ್ರಿಂದ ಯೂನಸ್ ಸರ್ಕಾರ ಆತನನ್ನ ಕೊಂದು ಭಾರತದ ಮೇಲೆ ತಪ್ಪನ್ನ ಎತ್ತಿ ಹಾಕಿ ಬೆಂಕಿ ಹೊತ್ತಿಸಿದ್ದಾನೆ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾನೆ. ಖುದ್ದು ಹಾದಿಯ ಅಣ್ಣನೇ ಈ ಮಾತನ್ನ ಹೇಳ್ತಾ ಇರೋದ್ರಿಂದ ಬಾಂಗ್ಲಾದಲ್ಲಿ ಮತ್ತೆ ಪರಿಸ್ಥಿತಿ ಉದ್ವಿಗ್ನ ಆಗೋ ಎಲ್ಲಾ ಸ್ಥಿತಿ ದಟ್ಟವಾಗ್ತಾ ಇದೆ. ಅಂದಹಾಗೆ ಈಗ ಅಧಿಕಾರದಲ್ಲಿರೋ ನಾಲಾಯಕ್ ಯೂನಸ್
ಚುನಾವಣೆಗಳ ಮೂಲಕ ಗೆದ್ದು ಬಂದಿದ್ದಲ್ಲ, ಅವರಿವರ ಸಹಾಯ ಪಡೆದು ದಂಗೆ ಎಬ್ಬಿಸಿ ಬಾಂಗ್ಲಾವನ್ನ ಹಾಳುಗೆಡವಿ ಅಧಿಕಾರದಲ್ಲಿ ಕೂತಿರೋ ಕ್ರಿಮಿನಲ್ ಅನ್ನೋದನ್ನ ಜಗತ್ತೇ ಹೇಳ್ತಾ ಇದೆ. ಆದ್ರೆ ಇಲ್ಲಿ ಗಂಭೀರವಾಗಿ ಗಮನಿಸಬೇಕಾಗಿರೋ ಇನ್ನೊಂದು ವಿಚಾರ ಇದೆ. ಅದೇನಂದ್ರೆ ಯೂನಸ್ ಕೊಲ್ಲಿಸಿದ್ನೋ ಅಥವಾ ಹಾದಿಯನ್ನ ಇನ್ಯಾರೋ ಕೊಂದ್ರೋ ಅದು ಸೆಕೆಂಡ್ರಿ. ಆದ್ರೆ ಹಿಂಸಾಚಾರ ಮಾತ್ರ ಹಿಂದೂಗಳ ಮೇಲೆ ಆಗ್ತಾ ಇರೋದು. ಅಧಿಕಾರಕ್ಕಾಗಿ ರಾಕ್ಷಸರು ಹೊಡೆದಾಡಿಕೊಂಡ್ರೆ ಅದು ಅವರವರ ಪರ್ಸನಲ್. ಆದ್ರೆ ಮನುಷ್ಯರ ಮೇಲೆ ಅಟ್ಯಾಕ್ ಯಾಕೆ ಮಾಡಬೇಕು? ಒಂದು ವೇಳೆ ಯೂನಸ್ ವಿರುದ್ಧ ಯಾರೋ ಮನುಷ್ಯರ ಗುಂಪಿಗೆ ಸೇರಿದವನು ಎಲೆಕ್ಷನ್ಗೆ ನಿಂತಿದ್ರೆ ಆಗ ಅದು ಬೇರೆ ಪ್ರಶ್ನೆ. ಅಧಿಕಾರದಲ್ಲಿ ಇರೋದು ರಾಕ್ಷಸರೇ, ದಂಗೆ ಎಬ್ಬಿಸ್ತಾ ಇರೋದು ರಾಕ್ಷಸರೇ. ನೀವೇ ಹೊಡೆದಾಡೋದನ್ನ ಬಿಟ್ಟು ಮನುಷ್ಯರನ್ನ ಟಾರ್ಗೆಟ್ ಮಾಡೋದು ಯಾಕೆ ಅನ್ನೋದು ಜನರಿಗೆ ಅರ್ಥವಾಗದ ಪ್ರಶ್ನೆ. ಆದ್ರೆ ಈ ರೀತಿ ಒಂದೊಂದು ಸಲ ದಂಗೆ ಎದ್ದಾಗ್ಲೂ ದೊಡ್ಡ ಮಟ್ಟದಲ್ಲಿ ಹಿಂದೂಗಳ ಹತ್ಯೆ ಆಗ್ತಾ ಇದೆ. ಒಂದು ಕಾಲದಲ್ಲಿ 20% ಇದ್ದ ಹಿಂದೂಗಳ ಜನಸಂಖ್ಯೆ ಈಗ ಕೇವಲ 8%ಗೆ ಬಂದಿದೆ. ಆದ್ರಿಂದ ಹಿಂದೂಗಳನ್ನ ಸರ್ವನಾಶ ಮಾಡೋದಕ್ಕೆ ಈ ದಂಗೆಗಳು ನೆಪ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಹುಟ್ಟಿದೆ. ಇನ್ನು ಭಾರತದ ವಿಚಾರಕ್ಕೆ ಬಂದ್ರೆ ವೋಟ್ಗಾಗಿ ಕೆಲ ನಾಲಾಯಕರು ಮಾಡೋ ಓಲೈಕೆ ಭವಿಷ್ಯದಲ್ಲಿ ಇಂಥ ಅಪಾಯಕ್ಕೆ ಅಮಾಯಕರನ್ನ ಸಿಲುಕಿಸ್ತಾ ಇದೆ ಅನ್ನೋದು ಗೊತ್ತಿರೋದೆ. ಉತ್ತರ ಪ್ರದೇಶದಲ್ಲಿ ಓಲೈಕೆಗೆ ಕೇರ್ ಆಫ್ ಅಡ್ರೆಸ್ ಆಗಿರೋ ಅಖಿಲೇಶ್ ಸರ್ಕಾರ ಈ ಹಿಂದೆ ಮಾಡಿದ್ದ ದೊಡ್ಡ ಸಂವಿಧಾನ ವಿರೋಧಿ ಬಿಲ್ಗೆ ಯೋಗಿ ಸರ್ಕಾರ ಬ್ರೇಕ್ ಹಾಕಿದೆ. ಅಖಿಲೇಶ್ ಸರ್ಕಾರದಲ್ಲಿ ಟೇಬಲ್ ಆಗಿದ್ದ ಮದರಸಾ ಟೀಚರ್ಸ್ ಪ್ರೊಟೆಕ್ಷನ್ ಆಕ್ಟ್ ಅನ್ನ ಹಿಂಪಡೆಯುವ ಮೂಲಕ ದೊಡ್ಡ ಅಪಾಯವೊಂದನ್ನ ತಪ್ಪಿಸೋ ಕೆಲಸವನ್ನ ಮಾಡಲಾಗಿದೆ. ಏನಿದು ಬಿಲ್ ಅಂತ ನೋಡಿದ್ರೆ, ಮದರಸಾಗಳಲ್ಲಿ ಪಾಠ ಮಾಡೋ ಶಿಕ್ಷಕರು ಅಥವಾ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡುವವರಿಗೆ ಯಾವುದೇ ಕಾನೂನು ಪ್ರಕ್ರಿಯೆಗಳು ಅಪ್ಲೈ ಆಗಬಾರದು. ಅವರು ಕಾನೂನಿನ ಯಾವುದೇ ಶಿಕ್ಷೆಗೆ ಗುರಿಯಾಗಬಾರದು. ಸಂಪೂರ್ಣವಾಗಿ ಅವರನ್ನ ಕಾನೂನು ಪ್ರಕ್ರಿಯೆಗಳಿಂದ ಶಿಕ್ಷೆಗಳಿಂದ ಹೊರಗಿಡಬೇಕು ಅನ್ನೋದು ಈ ಬಿಲ್ನ ಉದ್ದೇಶವಾಗಿತ್ತು. ಇನ್ನೂ ಕ್ಲಿಯರ್ ಆಗಿ ಹೇಳೋದಾದ್ರೆ ಕೊಲೆ, ಸುಲಿಗೆ, ಅತ್ಯಾಚಾರ, ಹಲ್ಲೆ, ದರೋಡೆ ಅಥವಾ ಇಂಥ ಯಾವುದೇ ಸಮಾಜಘಾತುಕ ಪ್ರಕರಣ ಅವರ ಕಡೆಯಿಂದ ಆದ್ರೂ ಯಾವ ಪೊಲೀಸ್ ಇಲಾಖೆ ಅವರನ್ನ ವಿಚಾರಣೆ ನಡೆಸೋ ಹಾಗಿಲ್ಲ, ಯಾವ ಕೋರ್ಟ್ ಕಚೇರಿಗೂ ಅವರನ್ನ ಕರ್ಕೊಂಡು ಹೋಗೋ ಹಾಗಿಲ್ಲ. ಆಗಿದ್ದನ್ನ ನೋಡ್ಕೊಂಡು ಕೈ ಕಟ್ಟಿ ಕೂತ್ಕೊಳ್ಬೇಕು ಅನ್ನೋದು ಈ ಬಿಲ್ನ ಸಾರಾಂಶ. ಇದನ್ನ ಕೇಳಿದ್ಮೇಲೆ ಯೋಗಿ ಸರ್ಕಾರ ಈ ಬಿಲ್ ಅನ್ನ ವಾಪಸ್ ಪಡೆದಿದ್ದು ಸರಿನಾ ತಪ್ಪ ಅನ್ನೋದು ನಿಮ್ಮ ಅರಿವಿಗೆ ಬಂದಿರುತ್ತೆ. 2016ರಲ್ಲಿ ಈ ಬಿಲ್ ಮಂಡನೆ ಆಗಿರುತ್ತೆ. ಈ ವೇಳೆ ಅಖಿಲೇಶ್ ಸರ್ಕಾರ ಎಷ್ಟು ತಲೆ ಓಡಿಸಿತ್ತು ಅಂದ್ರೆ ನೇರವಾಗಿ ಈ ಬಿಲ್ ಉದ್ದೇಶವನ್ನ ಹೇಳಿರ್ಲಿಲ್ಲ. ಮದ್ರಸಾ ಶಿಕ್ಷಕರು ಹಾಗೂ ಸ್ಟಾಫ್ಗಳ ಸಂಬಳ ಕುರಿತಂತೆ ಈ ಬಿಲ್ ಅನ್ನೋದನ್ನ ಹೈಲೈಟ್ ಮಾಡಿ ಅದರಲ್ಲಿ ಈ ಅನುಕೂಲಗಳನ್ನ ಸೇರಿಸ್ಬಿಟ್ಟಿರ್ತಾರೆ. ಆದ್ರೆ ಆ ಟೈಮ್ನಲ್ಲಿ ಅಲರ್ಟ್ ಆಗಿದ್ದ ಗವರ್ನರ್ ರಾಮ್ ನಾಯಕ್ ಪ್ರೆಸಿಡೆಂಟ್ಗೆ ನೀಡುವಾಗ ಇದರಲ್ಲಿ ಸಂವಿಧಾನ ವಿರೋಧಿ ಅಂಶ ಇದೆ ಅನ್ನೋದನ್ನ ತಿಳಿಸಿರ್ತಾರೆ. ಆದ್ರಿಂದ ಅದನ್ನ ಜಾರಿ ಮಾಡೋದಕ್ಕೆ ಬಿಟ್ಟಿರಲಿಲ್ಲ. ಈಗ ಯೋಗಿ ಅದಕ್ಕೆ ಫುಲ್ ಸ್ಟಾಪ್ ಹಾಕಿದ್ದಾರೆ. ವೀಕ್ಷಕರೇ, ತಪ್ಪು ಯಾರೇ ಮಾಡಿದ್ರು ಅದು ತಪ್ಪೇ. ಹಿಂದೂ ಆಗಿರ್ಲಿ, ಇನ್ನೊಬ್ಬ ಆಗಿರ್ಲಿ, ಅಥವಾ ಬೇರೆ ಯಾವುದೇ ಧರ್ಮದವರೇ ಆಗಿರ್ಲಿ, ಅಥವಾ ಆತ ಎಷ್ಟೇ ದೊಡ್ಡ ಹುದ್ದೆಯಲ್ಲೇ ಇರ್ಲಿ, ಆರೋಪ ಬಂದ್ರೆ ಆತನನ್ನ ತನಿಖೆಗೆ ಒಳಪಡಿಸಬೇಕು, ಸಾಬೀತಾದ್ರೆ ಶಿಕ್ಷೆ ಕೊಡಬೇಕು. ಇದನ್ನೂ ತಪ್ಪಿಸೋ ಮಟ್ಟದಲ್ಲಿ ಓಲೈಕೆ ಮಾಡ್ತಾರೆ ಅಂದ್ರೆ ಅಂಥವರಿಂದ ನಮ್ಮ ದೇಶ ಸುರಕ್ಷಿತವಾಗಿರುತ್ತಾ ಅನ್ನೋದನ್ನ ಜನರು ಯೋಚಿಸಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.